ನಾನು ಇವಾಗ ಈ ಥರ ಮಾಡೋರಿಗೆ ಹೇಳೋದಿಷ್ಟೇ ಏನಂತಿದ್ರೆ, ನೀವು ಫಾಲ್ಸ್ ಕಂಪ್ಲೇಂಟ್ ಮಾಡುವಾಗ ನೀವು ಜಸ್ಟ್ ಒಂದು ಫೋಕಸ್ ಮಾಡಿ. ನಿಮಗೆ ನನಗೆ ಇವಾಗ ಬೇಕಾದರೆ FIR ಹಾಕ್ಬಿಟ್ಟು ಇಲ್ಲಾಂದರೆ ಏನಾದರೂ ಕಂಪ್ಲೇಂಟ್ ಮಾಡಿಬಿಟ್ಟು ನಿಮಗೆ ಜೈಲ್ಗೆ ಹೋಗಂಗೆ ಮಾಡ್ಬೋದು. ಬಿಕಾಸ್ ನನ್ನ ಹತ್ರ ಎವಿಡೆನ್ಸ್ ಇದೆ ನೀವು ಹೊಡೆಯೋದು, ಅಬ್ಯೂಸ್ ಮಾಡೋದೆಲ್ಲ. ಅದಕ್ಕೆ ರೀಸನ್ ಏನಂತನೂ ಗೊತ್ತು. ಸೊ ನೀವು ಮೊದಲೇ ಸರಿಯಾಗಿ ಡಿಸೈಡ್ ಮಾಡಿ, ನಿಮಗೆ ಜಗಳ ಆಡೋದು ಬೇಕಾ, ಇಲ್ಲ ನಿಮಗೆ ಗ್ರೋತ್ ಮೇಲೆ ಫೋಕಸ್ ಮಾಡಬೇಕಾ, ಅಥವಾ ನಿಮ್ಮ ಹೆಲ್ತ್ ಮೇಲೆ ಫೋಕಸ್ ಮಾಡಬೇಕಾ ಅಂತ ಹೇಳ್ಬಿಟ್ಟು. ಹೀಗೆ ಸುಮ್ಮನೆ ಪ್ರತಿದಿನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾ ಇದ್ದರೆ ಅವರೇನು ನನ್ನ ಹಿಡಿತಾರೆ ಅಂತೇನಿಲ್ಲ. ಬಿಕಾಸ್ ನಾನೇನು ತಪ್ಪು ಮಾಡಲಿಲ್ಲ ಇಲ್ಲಿ. ನಾನು ಹಾಗಂತೇಳಿ ನೀವು ಮಾಡಿದ ತಪ್ಪನ್ನು ಕೂಡ ನಾನು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ನನಗೆ ಆಗೋದಿಲ್ಲ. ಸೊ ನೀವು ಇದಕ್ಕಿಂತ ಮುಂಚೆ ಇನ್ನು ಮುಂಚೆ ನೀವು ಹೋಗೋದಿದ್ರೆ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಹೋಗಿ. ಬಿಕಾಸ್ ಈ ಥರ ತುಂಬ ಸಲ ಆದರೆ ಮತ್ತೆ ನಾನು ಫುಲ್ ಕಂಪ್ಲೇಂಟ್ ಮಾಡಿಬಿಟ್ಟು ನಿಮಗೆ ಜೈಲಿಗೆ ಕಳಿಸ್ಬೇಕಾಗುತ್ತೆ. ಇದು ಥ್ರೆಟ್ ಅಲ್ಲ, ಬಟ್ ಇದು ಆ್ಯಕ್ಚುಯಲ್ ಫ್ಯಾಕ್ಟ್ ಆಗೋದು. ಯಾಕಂದರೆ ಪೊಲೀಸ್ ಅವರೇ ಹೇಳಿದ್ದಾರೆ, ಇನ್ನು ಮುಂದೆ ಬಂದರೆ ನೀವು ಜೈಲಿಗೆ ಹೋಗಬೇಕಾಗ್ತದೆ ಅಂತ. ಬಿಕಾಸ್ ನಂಗೆ ಏನೆಲ್ಲ ಎವಿಡೆನ್ಸ್ ಇದೆ ಅದು ಆ್ಯಕ್ಚುಲಿ ನನ್ನ ಜೊತೆ ಇದೆ. ಸೊ ನಾನು ಫೋಕಸ್ ಮಾಡ್ತಿರೋದು ಗ್ರೋತ್ ಆದ ಕಾರಣ ನನಗೆ ಯಾವಾಗಲೂ ಜಗಳ ಆಡೋದು ಬೇಡ ಅಂತ ಹೇಳಿಬಿಟ್ಟು ನಾನು ಜಸ್ಟ್ ಸೆಟಲ್ಮೆಂಟಲ್ಲಿ ಸಾಲ್ವ್ ಮಾಡುವ ಅಂತ ಹೇಳಿ ಇದ್ದೆ. ಸೊ ಅವರಿಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಜಸ್ಟ್ ಸ್ವಲ್ಪ ಆಲೋಚನೆ ಮಾಡಿ ನಿಮಗೆ. ಯಾಕಂದರೆ ಅಫೆನ್ಸ್ ಆಗಿದೆ ಮತ್ತು ಈ ಥರ ಹೇಳ್ತಾರಲ್ಲ, ಇದೆಲ್ಲ ತುಂಬ ತುಂಬ ರಾಂಗ್ ಅಂತ ನಿಮಗೆ ಗೊತ್ತಾಗಬೇಕು. ಹಾಗೆ ಇವಾಗ ಫರ್ದರ್ ಏನಾದರೂ ಆದರೆ ಯಾರೆಲ್ಲ ಸಪೋರ್ಟ್ ಮಾಡ್ತೀರಾ ಅದೆಲ್ಲ ನಿಮಗೆ ರೆಸ್ಪಾನ್ಸಿಬಲ್ ಕೂಡ ಆಗಿರುತ್ತೆ. ಸೊ ಈ ವಿಷಯನ ಇಲ್ಲೇ ಸ್ಟಾಪ್ ಮಾಡಿಬಿಟ್ಟು ನೀವು ಇರಬೇಕಂತ ಹೇಳ್ತೀನಿ. ಇಲ್ಲಂತಿದ್ರೆ ಇಟ್ ವಿಲ್ ಬಿ ಲೈಕ್ ಈ ಥರ ಇದು ಮಾಡ್ತಿದ್ರೆ ಯಾರಿಗೂ ಏನೂ ಒಳ್ಳೆಯದಾಗೋದಿಲ್ಲ. ದಿಸ್ ಇಸ್ ಲೈಕ್ ಜಸ್ಟ್ ಸುಮ್ಮನೆ ಜಗಳಾಡ್ತಾ ಇರಬೇಕಾಗುತ್ತೆ. ಈ ಥರ ಎಂಡ್ ಆಗುತ್ತೆ ಇದು ಲಾಸ್ಟಿಗೆ ಆಗುವಾಗ. ಸೊ ನಿಮಗೆ ಏನಾದರೂ ಕರಿಯರ್ ಇಲ್ಲ ಅಂತಿದ್ರೆ ಯು ಕ್ಯಾನ್ ಫೈಟ್, ಬಟ್ ಐ ಹ್ಯಾವ್ ನನಗೆ ಒಂದು ಕರಿಯರ್ ಅಂತ ಹೇಳಿದೆ. ಸೊ ಜಸ್ಟ್ ಸುಮ್ಮನೆ ಫಾಲ್ಸ್ ಅಕ್ಯುಸೇಷನ್ ಮಾಡೋದನ್ನು ನಿಲ್ಲಿಸಬೇಕು. ಮತ್ತು ಅವರಿಗೆ ಸಪೋರ್ಟ್ ಮಾಡೋರು ಕೂಡ ಸುಮ್ಮನೆ ಕೂತ್ಕೊಳ್ಬೇಕಾಗಿ ರಿಕ್ವೆಸ್ಟ್ ಮಾಡ್ತೇನೆ.